कर्नाटक राज्य शेतकरी संघटना व हरित सेनेच्या वतीने आज बेळगावातील हिवाळी अधिवेशनाच्या पार्श्वभूमीवर शेतकऱ्यांच्या विविध ज्वलंत मागण्यांसाठी आंदोलन करण्यात आले होते। या आंदोलनात जमीन सुधारणा कायदा 2020 मधील दुरुस्ती रद्द करणे, भूसंपादन कायदा रद्द करणे तसेच प्रदेशातून कडधान्य, फळे, तेल यासारख्या अन्न पदार्थांच्या आयातीवर बंदी घालणे या मुख्य मागण्या करण्यात आल्या। शेतकऱ्यांनी कृष्णा, कावेरी आणि महादाई प्रकल्प त्वरित पूर्ण करावेत तसेच तुंगभद्रा धरणाच्या क्रस्ट गेटची कामे येत्या पावसाळ्यापूर्वी पूर्ण करावीत अशी मागणीही केली। कृषी पंप संचासाठी वीज पुरवठ्यात सुधारणा, भारत सरकारच्या कुसुमा योजनेअंतर्गत सौर ऊर्जेला प्रोत्साहन आणि सर्व पिकांसाठी किमान आधारभूत किंमत MSP हमीद्वारे देण्याची जोरदार मागणी यावेळी करण्यात आली। या प्रदर्शनादरम्यान सरकारने शेतकऱ्यांच्या या मागण्या गांभीर्याने घ्याव्यात आणि तातडीने धोरणात्मक निर्णय घ्यावेत अशी संघटनेची भूमिका होती। आंदोलनात राज्यभरातून आलेले शेतकरी सहभागी झाले होते। ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2 ವರ್ಷ ಕಳೆದು 2.5 ವರ್ಷಕ್ಕೆ ಮುನ್ನುಗ್ತಾ ಇದೆ। ಇದು ಕಾಂಗ್ರೆಸ್ ಪಕ್ಷದ ಸಾಧನೆ ಇದೆ। ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯ ಏನು ಮಾತು ಕೊಟ್ಟರು ಅನ್ನೋದನ್ನ ಮಾನ್ಯ ಸಿದ್ದರಾಮಯ್ಯನ ಸರ್ಕಾರ ಸಿದ್ದರಾಮಯ್ಯ ಮರೆತುಬಿಟ್ಟಿದೆ। ಕೃಷಿ ಕಾಯ್ದೆ 2020ರಲ್ಲಿ ಬೆಂಗಳೂರಿನಲ್ಲಿ ಬೀದಿನಲ್ಲಿ ಚಳವಳಿ ಮಾಡುವಾಗ ಇದ್ಯಾಕೆ ಮಾಡ್ತೀರಿ, ನಾನು ಇಲ್ವೇ, ನೀವೆಲ್ಲ ನಮ್ಮ ಪಕ್ಷನ ಬೆಂಬಲಿಸಿ ಇದು 24 ಗಂಟೆ ರದ್ದು ಮಾಡ್ತೀವಿ ಅಂದ ಸಿದ್ದರಾಮಯ್ಯ ರೈತರ ಭೂಮಿಯನ್ನ ವ್ಯಾಪಾರೀಕರಣ ಮಾಡಿ ಅದನ್ನು ಮಾರಾಟದ ವಸ್ತುವಾಗಿಟ್ಟು ಈಗ ಕಳೆದ ವರ್ಷ ಅವ್ರ ಬಜೆಟ್ಟಿಗೆ 26,000 ಕೋಟಿ ಅವರಿಗೆ ಬಂದಿರತಕ್ಕಂಥ ಮುದ್ರಾಂಕ ಶುಲ್ಕ, ಈ ಬಾರಿಗೆ 35,000 ಕೋಟಿ ಟಾರ್ಗೆಟ್ ಇಟ್ಕೊಂಡವ್ರೆ। ಇದು ಮರ್ಯಾದಸ್ಥರು ನಡೆಸುವ ಸರ್ಕಾರನ ಇದು? ಕೃಷಿ ಕಾಯ್ದೆ ಯಾಕೆ ತಗೊಳ್ಳಿಲ್ಲ ವಾಪಸ್? ಅದೇ ಪ್ರಶ್ನೆ ಇರೋದು। ನೀವು ನಂಬಿಕೆಯಿಂದ ರೈತರಿಗೆ ಮಾತು ಕೊಟ್ಟು ನಾವು ತೆಗಿತೀವಿ ಅಂತ ಹೇಳಿ ಇನ್ನೂ ತೆಗೆದಿಲ್ಲ, ಅದನ್ನ ಜ್ಞಾಪಕ ಮಾಡ್ತಾ ಇದ್ದೀನಿ। ಇದನ್ನ ಎಲ್ಲ ಮುಂಗಾರು ಮಳೆ, ಮುಂಗಾರು ಹಿಂಗಾರು ಬೆಳೆಗಳು ಮಾರುಕಟ್ಟೆಗೆ ಬಂದಾಗ ಸರ್ಕಾರ ನೀವು ಹಣ ಬಿಡುಗಡೆ ಮಾಡಿ ಅಂತ ಕೇಂದ್ರನ ತೋರಿಸೋದು, ಅಲ್ಲಿಂದ ಅವರು ಇವ್ರನ್ನ ತೋರಿಸೋದು। ಇದರಲ್ಲಿ ಗಂಡ ಹೆಂಡತಿ ಜಗಳದಲ್ಲಿ ಮಗು ಬಡವಾಯಿತು ಅಂದಂಗೆ ಇವ್ರು ಮಾಡ್ತಾ ಇರೋ ಕೆಲಸ। ನಾ ಏನು ಹೇಳೋದು, 10,000 ಕೋಟಿ ರಿವಾಲ್ವಿಂಗ್ ಫಂಡ್ ಅಂದರೆ ಆವರ್ತ ನಿಧಿಯನ್ನು ಸ್ಥಾಪನೆ ಮಾಡಿ